ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಸೈನ್ಸ್ ರಿಲೇಟೆಡ್ 10 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನೋಡ್ಕೊಳ್ಳೋಣ. ಇದು PSI ಎಕ್ಸಾಮ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆ ಕ್ವೆಶನ್ಸ್ ಜೊತೆಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ಗಳು ಕೂಡ ನಾವು ನೋಡ್ಕೊಂಡಿರೋಣ. ಅದು ಕೂಡ ನಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕೂಡ ಕ್ವೆಶನ್ ನೋಡಿದ ತಕ್ಷಣ ಅದನ್ನು ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ, ಅಂತಂದರೆ ಅದು ನಿಮ್ಗೊಂಥರ ಮಾಕ್ ಥರ ಕೆಲಸ ಮಾಡ್ತಿರತ್ತೆ. ನೀವು ಹೊಸಬರಾಗಿದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕೆ ಹೋಗ್ಬೇಡಿ. ಫಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಸೊ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಯಾವುದಕ್ಕೆ pH ವ್ಯಾಲ್ಯೂ ಎಕ್ಸಾಕ್ಟಾಗಿ 7 ಆಗಿರುತ್ತೆ? ಸೊ ಯಾವುದಕ್ಕೆ pH ವ್ಯಾಲ್ಯೂ 7 ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ಯೂರ್ ವಾಟರಾ, ನ್ಯೂಟ್ರಲ್ ವಾಟರಾ, ಬೇಸಿಕ್ ಸೊಲ್ಯೂಷನಾ, ಆ್ಯಸಿಡಿಕ್ ಸೊಲ್ಯೂಷನಾ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪ್ಯೂರ್ ವಾಟರ್. ಸೊ ಪ್ಯೂರ್ ವಾಟರಿನ pH ವ್ಯಾಲ್ಯೂ ಬಂದ್ಬಿಟ್ಟು 7 ಆಗಿರುತ್ತೆ. ಸೊ ಈ ಥರದ್ದು ಬೇರೆ ಬೇರೆ pH ವ್ಯಾಲ್ಯೂ ಯಾವುದ್ಯಾವುದಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ಗ್ಲಾನ್ಸ್ ಮಾಡ್ಕೊಂಡಿರೋಣ. ಸೊ ನಾವೇನಾದರೂ ಇಲ್ಲಿ pH ವ್ಯಾಲ್ಯೂ ನೋಡ್ಕೊಂಡಿದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮಗೆ 0 ಇಂದ ಹಿಡಿದ್ಬಿಟ್ಟು 14ವರೆಗೂ ಕೊಟ್ಟಿದ್ದಾರೆ. ಸೊ ಇದನ್ನು 7ವರೆಗೂ ನೋಡ್ಕೊಳ್ಳೋಣ. 7 ಅಂತಂದರೆ ಏನು? pH ವ್ಯಾಲ್ಯೂ ಎಕ್ಸಾಕ್ಟಾಗಿ 1 ಇದೆ ಅಂತ. pH ವ್ಯಾಲ್ಯೂ ಎಕ್ಸಾಕ್ಟಾಗಿ 1 ಇದೆ ಅಂತ. ಸೊ 1 ಇದ್ದಿದ್ರೆ ಅದನ್ನು ಪ್ಯೂರ್ ವಾಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. 6 ಇದ್ದಿದ್ರೆ ಯೂರಿನ್ನು, ಮಿಲ್ಕು ಇವುಗಳಲ್ಲೆಲ್ಲ pH ವ್ಯಾಲ್ಯೂ 6 ಇರುತ್ತೆ. ಅದಾದಮೇಲೆ pH ವ್ಯಾಲ್ಯೂ 5 ಅಂತಂದರೆ ಬ್ಲ್ಯಾಕ್ ಕಾಫಿ, ಬನಾನಾಸು, ಅದಾದಮೇಲೆ ಟೊಮ್ಯಾಟೊ ಜ್ಯೂಸು, ಆ್ಯಸಿಡ್ ರೈನು, ಇವೆಲ್ಲದಕ್ಕೂ pH ವ್ಯಾಲ್ಯೂ 4 ಇರುತ್ತೆ. ಸೊ ಯಾವ ಥರ ಇಲ್ಲಿ ಮೇಲೆ ಹೋಗ್ತಾ ಇರ್ತೀರಲ್ಲ ಆ ಥರ ನಿಮಗೆ ಆ್ಯಸಿಡ್ ಸಿಗ್ತಾ ಹೋಗುತ್ತೆ. ಸೊ ಆ ಥರ ಆ್ಯಸಿಡಿಕ್ಕು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಆ್ಯಸಿಡ್ ತುಂಬ ಜಾಸ್ತಿ ಆಗುತ್ತೆ. ಸೊ ಯಾವ ಥರ ನಾವು ಕೆಳಗಡೆ ಬರ್ತಾ ಇರ್ತೀವಿ ಆ ಥರ ನಮಗೆ ಬೇಸು ಅಥವಾ ಆಲ್ಕಲಿನಿಟಿ ಅದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಸರಿ ಎಕ್ಸಾಂಪಲ್ನ ನೋಡ್ಕೊಳ್ಳೋಣ. pH ಏನಾದರೂ 0 ಇದೆ ಅಂತಂದರೆ ಬ್ಯಾಟ್ರಿಗಳಲ್ಲಿ ನಾವೇನು ಆ್ಯಸಿಡ್ ಯೂಸ್ ಮಾಡ್ಕೊತೀವಲ್ಲ ಅದು ಎಕ್ಸಾಂಪಲು. 1 ಇದ್ದಿದ್ರೆ ಗ್ಯಾಸ್ಟ್ರಿಕ್ ಆ್ಯಸಿಡ್ಡು. ಇವೆಲ್ಲದೂ ಕೂಡ ಸಪ್ರೇಟಾಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸರಿ ನೋಡ್ಕೊಂಡಿರಿ. ಸೊ ಲೆಮನ್ ಜ್ಯೂಸು, ವಿನೆಗರು ಇದ್ರದ್ದೆಲ್ಲ pH ವ್ಯಾಲ್ಯೂ 2 ಇರುತ್ತೆ. ಅದಾದಮೇಲೆ pH ವ್ಯಾಲ್ಯೂ 3 ಬಂದ್ಬಿಟ್ಟು ಆರೆಂಜ್ ಜ್ಯೂಸು, ಸೋಡಾ ಇವೆಲ್ಲದೂ ಇರುತ್ತೆ. ಅದಾದಮೇಲೆ 8ಇಂದ ನಾವು ಕೆಳಗಡೆ ಬಂದರೆ pH ವ್ಯಾಲ್ಯೂ ನೋಡಿ ಯಾವ ಥರ ಹೋಗ್ತಾ ಇರುತ್ತೆ ಅಂತಂದರೆ ಬೇಸಿಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಬೇಸಿಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇದರದೊಂದು ಬೇಸಿಕ್ಸ್ ನಾವು ನೋಡ್ಕೊಂಡಿರ್ಬೇಕು ಅಂತಂದರೆ ನೋಡಿ, ಆ್ಯಸಿಡ್ ಅಂತಂದರೆ ಒಂದೇನು ನೆನ್ಪಿಟ್ಕೊಂಡಿರಿ, ಆ್ಯಸಿಡ್ ಅಂತಂದರೆ ಅದು ಯಾವಾಗಾದರೂ ಹೈಡ್ರೋಜನ್ನ ಡೊನೇಟ್ ಮಾಡುತ್ತದು. ಹೈಡ್ರೋಜನ್ನ ಡೊನೇಟ್ ಮಾಡುತ್ತೆ, ಅದು ಆ್ಯಸಿಡ್ಡು. ಬೇಸಿಕ್ಕು ಅಥವಾ ಬೇಸು ಅಂತಂದರೆ ನಮಗೆ ಹೈಡ್ರೋಜನ್ನ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಹೈಡ್ರೋಜನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಈ ಡಿಫ್ರೆನ್ಸ್ ಒಂದು ತಿಳ್ಕೊಂಡಿರಿ. ಅದಾದಮೇಲೆ pH ವ್ಯಾಲ್ಯೂ ನಾವು 8ಗೆ ಏನಾದರೂ ಹೋದರೆ ಸೀ ವಾಟರು, ಎಗ್ಸು, ಬೇಕಿಂಗ್ ಸೋಡಾ, ಅದಾದಮೇಲೆ ಗ್ರೇಟ್ ಸಾಲ್ಟ್ ಲೇಕು, ಇದು ಮಿಲ್ಕ್ ಆಫ್ ಮೆಗ್ನೀಷಿಯಾ, ಅದಾದಮೇಲೆ ಅಮೋನಿಯಾ ಸೊಲ್ಯೂಷನ್ನು, ಸೋಪಿ ವಾಟರು, ಬ್ಲೀಚು, ಅವನ್ ಕ್ಲೀನರು, ಅದಾದಮೇಲೆ ಲಿಕ್ವಿಡ್ ಡ್ರೈನ್ ಕ್ಲೀನರು, ಇವೆಲ್ಲದೂ ಕೂಡ ನಮಗೆ ಬೇಸ್ ಆಗಿರುತ್ತೆ. ಸೊ ಈ ಥರದ್ದು ಬೇರೆ ಬೇರೆ ಎಕ್ಸಾಂಪಲ್ಸ್ ಕೇಳ್ತಾ ಇರ್ತಾರೆ, ಯೂಶ್ವಲಾಗಿ ಕೇಳ್ತಾನೆ ಇರ್ತಾರೆ. ಇವನ್ನೆಲ್ಲ ಒಂದ್ಸರಿ ನೋಟ್ ಡೌನ್ ಮಾಡ್ಕೊಂಡಿರಿ, ಅಂತಂದರೆ ಎಕ್ಸಾಮಲ್ಲಿ ನಮ್ಗೆ ಆನ್ಸರ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರುತ್ತೆ. ಸ್ವಲ್ಪ ಆ್ಯಸಿಡಿಕ್ ಆಗಿದ್ದರೆ pH ವ್ಯಾಲ್ಯೂ 7ಕಿನ ಒಳಗಡೆನೇ ಇರುತ್ತೆ. ಸ್ವಲ್ಪ ಏನಾದರೂ ಬೇಸಿಕ್ ಆಗಿದ್ದರೆ ಆಲ್ಕಲಿನಿಟಿ, ಹೈಡ್ರೋಜನ್ ಎಕ್ಸೆಪ್ಟ್ ಮಾಡೋ ಥರ ಏನಾದರೂ ಇದ್ದರೆ pH ವ್ಯಾಲ್ಯೂ 8ಕಿನ ಮೇಲ್ಗಡೆ ಇರುತ್ತೆ. ಸೆಕೆಂಡ್ ಕ್ವೆಶನ್ನು, ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಯಾವುದಕ್ಕೆ ನ್ಯೂಟ್ರಾನ್ಸ್ಗಳೇ ಇರಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದಕ್ಕೆ ನ್ಯೂಟ್ರಾನ್ಗಳೇ ಇರಲ್ಲ ಅಂತ ಕೇಳ್ತಾ ಇದ್ದಾರೆ. ಆಕ್ಸಿಜನ್ನ, ನೈಟ್ರೋಜನ್ನ, ಹೈಡ್ರೋಜನ್ನ, ಕಾಪರ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹೈಡ್ರೋಜನ್. ಸೊ ಹೈಡ್ರೋಜನ್ನು ಇದರಲ್ಲಿ ಆ್ಯಕ್ಚುಲಾಗಿ ಒಂದು ಹೈಡ್ರೋಜನಿನ ಒಂದು ಐಸೋಟೋಪ್ ಇದೆ, ಅದರ ಹೆಸರು ಬಂದ್ಬಿಟ್ಟು ಪ್ರೋಟಿಯಮ್ ಅಂತ. ಇದು ತುಂಬ ಇಂಪಾರ್ಟೆಂಟ್, ಇದನ್ನು ನೋಟ್ ಮಾಡ್ಕೊಂಡಿರಿ. ಪ್ರೋಟಿಯಮ್ ಅಂತ ಅಕಸ್ಮಾತ್ ಏನಾದರೂ ಕೇಳಿದ್ರೆ ಇದು ಒಂದೇ ಒಂದು ಆ್ಯಟಮು, ಇದಕ್ಕೆ ನೋಡಿ ಯಾವುದೇ ಥರದ್ದು ನ್ಯೂಟ್ರಾನ್ಸ್ಗಳೇ ಇಲ್ಲ ಇದು. ಅದಕ್ಕೆ ಇದನ್ನು ನಾವು ಒನ್ ಸ್ಟೇಬಲ್ ಆ್ಯಟಮ್ ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ನೋಡಿ ಒಂದು ಪ್ರೋಟಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಒಂದು ಪ್ರೋಟಾನು ಮತ್ತು ಒಂದು ಎಲೆಕ್ಟ್ರಾನ್ ಇರುತ್ತೆ, ಆದರೆ ಇದರಲ್ಲಿ ನ್ಯೂಟ್ರಾನ್ಗಳೇ ಇರಲ್ಲ. ಸೊ ಇದೊಂದೇ ಆ್ಯಟಮ್ಗೆ ಆ ಥರದ್ದು ಇರೋವಂಥದ್ದು. ಥರ್ಡ್ ಕ್ವೆಶನ್ನು ಯೂನಿಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಆ್ಯಂಗ್ಸ್ಟ್ರಾಮ್ ಅನ್ನೋದು ಯಾವುದರ ಯೂನಿಟ್ಟು? ವೇವ್ ಲೆಂಥ, ಎನರ್ಜಿನ, ಫ್ರೀಕ್ವೆನ್ಸಿನ, ವೆಲೋಸಿಟಿನ? ಆ್ಯಂಗ್ಸ್ಟ್ರಾಮ್ ಅನ್ನೋದು ನೋಡಿ ವೇವ್ ಲೆಂತಿನ ಯೂನಿಟ್ಟು. ಸೊ ಆ್ಯಂಗ್ಸ್ಟ್ರಾಮು ವೇವ್ ಲೆಂತಿನ ಯೂನಿಟ್ಟು. ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ವೇವ್ ಲೆಂತ್, ಲೈಟಿನ ವೇವ್ ಲೆಂತ್ನ ನಾವು ಮೆಜರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊತಾರೆ ಆ್ಯಂಗ್ಸ್ಟ್ರಾಮು. ಅದರ ಜೊತೆಗೆ ನಾವು ಎನರ್ಜಿ ನೋಡ್ಕೋಬೇಕು ಅಂತಂದರೆ ಎನರ್ಜಿಗೆ ಏನಾಗಿರುತ್ತೆ, ಎನರ್ಜಿಗೆ ಯೂನಿಟ್ಟು ನಮಗೆ ಜೌಲ್ ಆಗಿರುತ್ತೆ. ಫ್ರೀಕ್ವೆನ್ಸಿ ನಾವು ನೋಡ್ಕೋಬೇಕು ಅಂತಂದರೆ ಫ್ರೀಕ್ವೆನ್ಸಿಗೆ ನಮಗೆ ಯೂನಿಟ್ ಯಾವುದಾಗಿರುತ್ತೆ, ಹರ್ಟ್ಸ್ ಆಗಿರುತ್ತೆ. ಫ್ರೀಕ್ವೆನ್ಸಿಗೆ ಯೂನಿಟ್ಟು ಹರ್ಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ನು,
ಡಿ ಎನ್ ಎನ ಡಿಸ್ಕವರ್ ಮಾಡಿದವ್ರು ಯಾರು ಅಥವಾ ಡಿ ಎನ್ ಎನ ಕಂಡುಹಿಡಿದವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ವೆನ್ಷನು ಡಿಸ್ಕವರಿ ರಿಲೇಟೆಡ್ ಕ್ವೆಶನ್ ಇದು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾಂಕಿಸ್ ಕ್ರಿಕ್. ಸೊ ಫ್ರಾಂಕಿಸ್ ಕ್ರಿಕ್ಕು ಮತ್ತು ಜೇಮ್ಸ್ ವ್ಯಾಟಮು ಡಿ ಎನ್ ಎನ ಕಂಡುಹಿಡಿದಿದ್ದವರು. ಇನ್ನೊಂದು ಗ್ರೆಗೋರ್ ಮೆಂಡಲ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಗ್ರೆಗೋರ್ ಮೆಂಡಲ್ ನೋಡಿ, ಇವರು ಫಂಡಮೆಂಟಲ್ ಲಾಸ್ ಆಫ್ ಇನ್ಹೆರಿಟೆನ್ಸ್, ಫಂಡಮೆಂಟಲ್ ಲಾಸ್ ಆಫ್ ಇನ್ಹೆರಿಟೆನ್ಸ್. ಸೊ ಎಲ್ಲ ಆಪ್ಷನ್ಗಳು ಕೂಡ ನಮಗೆ ಡಿ ಎನ್ ಎ ರಿಲೇಟೆಡ್ ಕೆಲಸ ಮಾಡಿದವರೇ ಇದ್ದಾರೆ. ಸೊ ಇದು ಫಂಡಮೆಂಟಲ್ ಲಾಸ್ ಆಫ್ ಇನ್ಹೆರಿಟೆನ್ಸು ನಮಗೆ ಗ್ರೆಗೋರ್ ಮೆಂಡಲ್ ಆಗಿರುತ್ತೆ. ಅದಾದಮೇಲೆ ಜೊಹಾನ್ಸನ್ ನಾವೇನಾದರೂ ನೋಡ್ಕೋಬೇಕು ಅಂತಂದರೆ ಪ್ಯೂರ್ ಲೈನ್ ಎಕ್ಸ್ಪೆರಿಮೆಂಟ್ಸ್ ಮಾಡಿರೋಂಥವ್ರು. ಸೊ ಇದು ಪೀನಟ್ಸು ಪ್ಲ್ಯಾಂಟ್ಸ್ ಏನಿತ್ತವಲ್ಲ ಅದರದ್ದು ಎಕ್ಸ್ಪೆರಿಮೆಂಟ್ ಮಾಡಿದವರು ಇವರು ಜಾನ್ಸನ್. ಅದಾದಮೇಲೆ ನಾವು ಹರ್ಗೋಬಿಂದ್ ಖೊರಾನ ಇವರು ನೋಡಿ ಜೆನೆಟಿಕ್ ಕೋಡ್ಗಳನ್ನ ಇವರು ಡಿಸ್ಕವರ್ ಮಾಡಿದ್ದವರು. ಸೊ ಇವ್ರಿಗೆ ಇದಕ್ಕೆ ನೊಬೆಲ್ ಪ್ರೈಸು ಕೂಡ ಕೊಟ್ಟಿದ್ದರು. ಸೊ ಜೆನೆಟಿಕ್ ಕೋಡ್ಗಳನ್ನ ಡಿಸ್ಕವರ್ ಮಾಡಿದ್ದು ಹರ್ಗೋಬಿಂದ್ ಖೊರಾನ. ಆದರೆ ಡಿ ಎನ್ ಎ ಡಿಸ್ಕವರ್ ಮಾಡಿರೋದು ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾಂಕಿಸ್ ಕ್ರಿಕ್. ನೆಕ್ಸ್ಟ್ ಕ್ವೆಶನು ಟ್ರೈಗ್ಲಿಸರೈಡ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಟ್ರೈಗ್ಲಿಸರೈಡ್ ಅಂತಂದರೆ ಅದೊಂದು ಫ್ಯಾಟ್. ಟ್ರೈಗ್ಲಿಸರೈಡ್ ಅಂತಂದರೆ ಅದೊಂಥರದ್ದು ಫ್ಯಾಟ್. ನೆಕ್ಸ್ಟ್ ಕ್ವೆಶನು ಇನ್ಸ್ಟ್ರೂಮೆಂಟ್ಸ್ಗಳು ಕೇಳಿರ್ತಾರೆ. ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಥವಾ ಇ ಇ ಜಿ. ನೋಡಿ, ಇ ಸಿ ಜಿ ಬಗ್ಗೆ ಕೇಳ್ತಾ ಇಲ್ಲ, ಇ ಇ ಜಿ ಬಗ್ಗೆ ಕೇಳ್ತಾ ಇದ್ದಾರೆ. ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಇದನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೊತೀವಿ ಅಂತ ಕೇಳ್ತಾ ಇದ್ದಾರೆ. ಹಾರ್ಟು, ಲಿವರು, ಪ್ಯಾಂಕ್ರಿಯಸ್ಸು, ಬ್ರೈನು ಯಾವುದರ ಆ್ಯಕ್ಟಿವಿಟಿಗೋಸ್ಕರ ಯೂಸ್ ಮಾಡ್ಕೊತೀವಿ ಅಂತಂದರೆ ಇ ಇ ಜಿನ ನಾವು ಬ್ರೈನ್ ಆ್ಯಕ್ಟಿವಿಟಿನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇ ಇ ಜಿನ ನಾವು ಯೂಸ್ ಮಾಡ್ಕೊತೀವಿ. ಸೊ ನಾವು ಇದರಲ್ಲಿ ಇನ್ನೊಂದು ನೋಡ್ಕೊಂಡಿವಿ, ಇ ಸಿ ಜಿ ಅಂತ. ಸೊ ಇ ಸಿ ಜಿ ಅಂತಂದ್ರೆ ಏನು? ಇ ಸಿ ಜಿ ಅಂತಂದರೆ ನೋಡಿ ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ. ಇ ಇ ಜಿ ಅಂತಂದರೆ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್, ಇ ಸಿ ಜಿ ಅಂತಂದರೆ ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ ಅಂತ. ಸೊ ಇದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ಕೊತೀವಿ ಅಂತಂದರೆ ಹಾರ್ಟ್ ಆ್ಯಕ್ಟಿವಿಟಿನ ನಾವು ಮೆಷರ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ಕೊತೀವಿ. ಸೊ ಈ ಥರ ಪಲ್ಸಸ್ ರೇಟ್ಸ್ ಬರ್ತಾ ಇರುತ್ತಲ್ಲ, ಸೊ ಅದನ್ನು ನಾವು ಇ ಸಿ ಜಿ ಅಂತ ಕರಿತೀವಿ. ಇನ್ನೊಂದು ಈ ಪಲ್ಸ್ ಇರುತ್ತಲ್ಲ, ಈ ಥರದ್ದು ಯಾವುದು ಗ್ರಾಫ್ ಬರುತ್ತಲ್ಲ, ಇದರಲ್ಲಿ ಏನು ಯೂಸ್ ಮಾಡ್ಕೊಂಡಿರ್ತಾರೆ, ಏನು ಮೆಷರ್ ಮಾಡ್ತಾ ಇರುತ್ತದೋ ಈ ಆ್ಯಕ್ಸಸ್ಸಲ್ಲೆಲ್ಲ ಏನು ಮೆಷರ್ ಮಾಡ್ತಿರತ್ತೆ ಅಂತ ಏನಾದರೂ ಕೇಳಿದ್ರೆ ಆನ್ಸರ್ ಇದಕ್ಕೆ ವೋಲ್ಟೇಜ್ ವರ್ಸಸ್ ಟೈಮ್ನ ಮೆಷರ್ ಮಾಡ್ತಾ ಇರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇ ಸಿ ಜಿಯಲ್ಲಿ ವೋಲ್ಟೇಜ್ ವರ್ಸಸ್ ಟೈಮ್ನ ಇದರಲ್ಲಿ ಮೆಷರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನು, ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಬಾಡಿ ಟೆಂಪ್ರೇಚರ್ನ ಮೆಷರ್ ಮಾಡೋವಂಥದ್ದು ಅಥವಾ ರೆಗ್ಯುಲೇಟ್ ಮಾಡ್ಕೊಳ್ಳೋವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಥ್ಯಾಲಮಸ, ಹೈಪೋಥ್ಯಾಲಮಸ, ಸೆರೆಬೆಲಮ್ಮ ಅಥವಾ ಮೆಡ್ಯುಲಾ ಒಬ್ಲಾಂಗೇಟಾನ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹೈಪೋಥ್ಯಾಲಮಸ್ ನೋಡಿ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡುತ್ತೆ. ಯಾವ ಥರ ಅದು ಬಾಡಿ ಟೆಂಪ್ರೇಚರ್ನ ಅದೊಂಥರ ಮೇಂಟೈನ್ ಮಾಡುತ್ತೆ ಅಂತಂದರೆ ನೋಡಿ, ಎಕ್ಸಾಂಪಲ್ ನಮಗೇನಾದರೂ ಜಾಸ್ತಿ ಚಳಿ ಆಗ್ತಾ ಇರ್ಬೇಕಾದ್ರೆ ನಾವು ನಡುಗ್ತಾ ಇರ್ತೀವಲ್ಲ, ಸೊ ಶಿವರಿಂಗ್ ಯಾವುದಕ್ಕೋಸ್ಕರ ಅಂತಂದರೆ ಶಿವರಿಂಗ್ ಆಗೋದ್ರಿಂದ ಸ್ವಲ್ಪ ಬಾಡಿ ಹೀಟ್ ಅಪ್ ಆಗುತ್ತೆ ಅಂತ. ಇನ್ನೊಂದು ಅಕಸ್ಮಾತ್ ಜಾಸ್ತಿ ಸೆಕೆ ಆಗ್ತಿರ್ಬೇಕಾದ್ರೆ ನಮಗೆ ಸ್ವೆಟ್ ಬರ್ತಾ ಇರುತ್ತೆ. ಸೊ ಸ್ವೆಟ್ ಜನ್ರೇಷನ್ನು ಅಂತಂದರೆ ಸ್ವಲ್ಪ ಕೂಲ್ ಆಗಲಿ ಬಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ಬಾಡಿ ಟೆಂಪ್ರೇಚರ್ನ ಇದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಬೇರೆ ಆಪ್ಷನ್ಗಳನ್ನೂ ಕೂಡ ನಾವು ಒಂದ್ಸರಿ ನೋಡ್ಕೊಳ್ಳೋಣ. ಥೆಲಾಮಸ್ ಅಂತಂದರೆ ನೋಡಿ, ಇದೊಂಥರ ಡಾಕ್ಟ್ರು ಯಾವ ಥರ ಡಯಾಗ್ನೋಸಿಸ್ ಮಾಡ್ತಾರಲ್ಲ ಆ ಥರ ಡಯಾಗ್ನೋಸ್ ಮಾಡೋವಂಥದ್ದು. ಎಕ್ಸಾಂಪಲ್ಲು ಹಿಯರಿಂಗ್ ಕರೆಕ್ಟಾಗಿದೆಯೋ ಇಲ್ವೋ ಅಂತಂದರೆ, ಆಡಿಬಿಲಿಟಿ ಕರೆಕ್ಟಾಗಿದೆಯೋ ಇಲ್ವೋ, ಟಚ್ ಸೆನ್ಸರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತಂದರೆ ನಮ್ಮ ಬಾಡಿಯಲ್ಲಿ ಆ್ಯಕ್ಚುಲಿ ಟಚ್ಚು ಮತ್ತು ಟೇಸ್ಟು ಇವುಗಳ ಸಿಗ್ನಲ್ ಕರೆಕ್ಟಾಗಿ ಕೆಲಸ ಮಾಡ್ತಿದೆಯೋ ಇಲ್ವೋ ಬಾಡಿಯಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ರೆಗ್ಯುಲೇಟ್ ಮಾಡೋವಂಥದ್ದು ಥೆಲಾಮಸ್. ಸೆರೆಬೆಲಮ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಮೋಟರ್ ಥರ ಮೂಮೆಂಟ್ಸು ಅಂತಂದರೆ ನಮ್ಮ ಬಾಡಿಯಲ್ಲಿ ಏನೋ ಇನ್ಫಾರ್ಮೇಷನ್ ಬರ್ತಾ ಇರುತ್ತಲ್ಲ, ಸೊ ಅದು ಸ್ಪೈನಲ್ ಕಾರ್ಡಿಂದ ಏನು ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ ಆ ಇನ್ಫಾರ್ಮೇಷನ್ನ ತೊಗೊಂಡ್ಬಿಟ್ಟು ಸೆನ್ಸರಿ ಸಿಸ್ಟಮ್ನ ರೆಗ್ಯುಲೇಟ್ ಮಾಡಿ ಮೋಟರ್ ಮೂಮೆಂಟ್ಸ್ನ ಕಾಸ್ ಮಾಡೋವಂಥದ್ದು. ಸೊ ಬಾಡಿಯಲ್ಲಿ ಮೋಟರ್ ಮೂಮೆಂಟ್ಸ್ನ ಕಾಸ್ ಮಾಡೋದಕ್ಕೆ ನಮಗೆ ಸೆರೆಬೆಲಮ್ ಯೂಸ್ ಆಗುತ್ತೆ. ಅದಾದಮೇಲೆ ಮೆಡ್ಯುಲಾ ಒಬ್ಲಾಂಗೇಟ ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ನಮ್ಮಲ್ಲಿ ಬ್ರೀದಿಂಗ್ ಆಗಿರಲಿ, ಸೊ ಬ್ರೀದಿಂಗು, ಹಾರ್ಟು ಮತ್ತು ಬ್ಲಡ್ ವೆಸಲ್ ಫಂಕ್ಷನ್ನು, ಅದಾದಮೇಲೆ ಡೈಜೆಷನ್ನು, ಸೊ ನಾವೇನು ಚೀನ್ತೀವಿ ಅದು ಸ್ನೀಸಿಂಗ್ ಆಗಿರಲಿ, ಸ್ವ್ಯಾಲೋಯಿಂಗು, ಇವನ್ನೆಲ್ಲದನ್ನೂ ಕೂಡ ಇದು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಮೆಡ್ಯುಲಾ ಒಬ್ಲಾಂಗೇಟ. ಸೊ ಈ ಥರದ್ದು ಡಿಫ್ರೆನ್ಸಸ್ನ ನೋಡ್ಕೊಂಡಿರಿ, ಸಪ್ರೇಟಾಗಿ ಕೇಳಿದ್ರು ಕೂಡ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ನಮಗೆ 40 ಡಿಗ್ರಿ ಸೆಲ್ಸಿಯಸ್ನ ನಾವು ಫ್ಯಾರನೈಟ್ ಸ್ಕೇಲಲ್ಲಿ ನೋಡ್ಕೋಬೇಕು ಅಂತಂದರೆ ಎಷ್ಟಾಗುತ್ತೆ? ಸೊ 40 ಡಿಗ್ರಿ ಸೆಲ್ಸಿಯಸ್ ನೋಡಿ ಫ್ಯಾರನೈಟ್ ಸ್ಕೇಲಲ್ಲಿ ನೋಡ್ಕೋಬೇಕು ಅಂತಂದರೆ ನಮಗೆ
104 ಡಿಗ್ರಿ ಆಗುತ್ತೆ. ಸೊ 104 ಡಿಗ್ರಿ ಫ್ಯಾರನೈಟ್ ಅಂತಂದರೆ 40 ಡಿಗ್ರಿ ಸೆಲ್ಸಿಯಸ್. ಇದೊಂಥರ ಮೋಸ್ಟ್ ರಿಪೀಟೆಡ್ ಕ್ವೆಶನ್ನು. ಯೂಶ್ವಲಾಗಿ ಡೈರೆಕ್ಟಾಗಿ 40 ಡಿಗ್ರಿ ಅಂತಲೇ ಕೇಳ್ತಾ ಇರ್ತಾರೆ. ಬೇರೆ ಬೇರೆ ಸ್ಟೇಟ್ಸಲ್ಲೂ ಕೂಡ ಡೈರೆಕ್ಟಾಗಿ 40 ಡಿಗ್ರಿ ಅಂತಲೇ ಕೇಳಿರ್ತಾರೆ. ಇಲ್ಲಿ PS ಎಕ್ಸಾಮಲ್ಲೂ ಕೂಡ ಅದೇ ಥರದ್ದು ಕೇಳುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದರೆ ಮೋಸ್ಟ್ ಆಫ್ ದ ಟೈಮ್ಸು ಬೇರೆ ಕಡೆ ಕೇಳಿರುವಂಥ ಕ್ವೆಶನ್ನು ರಿಪೀಟ್ ಆಗುವಂಥದ್ದು ನಮ್ಮ ಸ್ಟೇಟಲ್ಲಿ ತುಂಬ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನೋಡ್ಕೊಂಡಿರಿ ಒಂದ್ಸರಿ. 40 ಅಂತಂದರೆ 104 ಡಿಗ್ರಿ ಫ್ಯಾರನೈಟ್. ಸೊ 1 ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಟ್ಟು ನಮಗೆ 33.8 ಡಿಗ್ರಿ ಫ್ಯಾರನೈಟ್ ಆಗಿರುತ್ತೆ. 1 ಡಿಗ್ರಿ ಅಂತಂದರೆ ನಾವು 33.8 ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀವಿ. 40 ಅಂತಂದರೆ ನಮಗೆ 104 ಡಿಗ್ರಿ ಫ್ಯಾರನೈಟ್ ಬರುತ್ತೆ. ನೆಕ್ಸ್ಟು ಯೂನಿಟ್ ರಿಲೇಟೆಡ್ ಕ್ವೆಶನ್ ಇದೆ. ಯಾವ ಯೂನಿಟು ಯಾವುದರದು ಅಂತ. ಸೊ ಎಲೆಕ್ಟ್ರಿಕ್ ಪವರಿಂದು ನಾವು ಯೂನಿಟ್ ನೋಡ್ಕೋಬೇಕು ಅಂತಂದರೆ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಪವರಿಂದು ಯೂನಿಟ್ ನಮಗೆ ವ್ಯಾಟ್ ಆಗಿರುತ್ತೆ. ಸೊ ಈ ಥರದ್ದು ಬೇರೆ ಬೇರೆ ಥರದ್ದು ತುಂಬಾ ಯೂಶ್ವಲಾಗಿ ಕೇಳ್ತಾ ಇರ್ತಾರೆ. ಅದನ್ನೊಂದ್ಸರಿ ನೋಡ್ಕೊಂಡಿರೋಣ ನಾವು. ಸೊ ಇವಾಗ ನಾವು ಕೆಪಾಸಿಟಿ ಅಂತ ನೋಡ್ಕೋಬೇಕು ಅಂತಂದರೆ ಅದರದ್ದು ಲೀಟ್ರ್ ಆಗಿರುತ್ತೆ. ಅದಾದಮೇಲೆ ಎಲೆಕ್ಟ್ರಿಕ್ ಕರೆಂಟ್ ನಾವು ನೋಡ್ಕೋಬೇಕು ಅಂತಂದರೆ ಆ್ಯಂಪಿಯರ್ ಆಗಿರುತ್ತೆ. ಕ್ವೆಶನಲ್ಲಿ ನೋಡಿ ಎಲೆಕ್ಟ್ರಿಕ್ ಕರೆಂಟ್ ಕೇಳಿದಾರೆ, ಪವರ್ ಕೇಳಿದಾರೆ. ಪವರ್ ಕೇಳಿರುವಂಥದ್ದು. ಸೊ ಪವರ್ ಕೇಳಿದರೆ ನಮಗೆ ಯಾವುದಾಗುತ್ತೆ? ವ್ಯಾಟ್ ಆಗುತ್ತೆ. ನೋಡಿ ಇಲ್ಲಿ ಪವರ್ ಕೇಳಿದರೆ ನಮಗೆ ವ್ಯಾಟ್ ಆಗಿರುತ್ತೆ. ಅದಾದಮೇಲೆ ಎಲೆಕ್ಟ್ರಿಕ್ ಕೆಪಾಸಿಟೆನ್ಸ್ ನಾವು ನೋಡ್ಕೋಬೇಕು ಅಂತಂದರೆ ಫ್ಯಾರಡ್ ಆಗುತ್ತೆ. ಎನರ್ಜಿ ಆಗಿರಲಿ, ವರ್ಕ್ ಆಗಿರಲಿ, ಹೀಟ್ ಆಗಿರಲಿ, ಇವೆಲ್ಲದೂ ಕೂಡ ನಮಗೆ ಜೌಲಲ್ಲಿ ಬರುವಂಥದ್ದು. ಕ್ವೆಶನ್ ಈ ಥರ ಕೇಳ್ಬೋದು. ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಜೌಲ್ಗೆ ರಿಲೇಟೆಡ್ ಆಗಿಲ್ಲ ಅಂತ. ಸೊ ಆಪ್ಷನ್ 1 ಎನರ್ಜಿ, ಆಪ್ಷನ್ 2 ವರ್ಕು, ಆಪ್ಷನ್ 3 ಹೀಟು, ಅದಾದಮೇಲೆ ಆಪ್ಷನ್ 4 ನಮಗೆ ಫೋರ್ಸ್ ಅಂತ ಕೊಡ್ಬೋದು. ಆನ್ಸರ್ ಯಾವುದಾಗಿರುತ್ತೆ? ನಮಗೆ ಫೋರ್ಸ್ ಆಗಿರುತ್ತೆ. ಯಾಕಂತಂದರೆ ಮಿಕ್ಕಿದ 3ಗೂ ಕೂಡ ಯೂನಿಟ್ ಏನಾಗಿರುತ್ತೆ? ಜೌಲ್ ಆಗಿರುತ್ತಲ್ವ. ಅದಕ್ಕೋಸ್ಕರ ಫೋರ್ಸಿಗೆ ಏನು ಯೂನಿಟ್ಟು? ನ್ಯೂಟನ್. ಫ್ರೀಕ್ವೆನ್ಸಿಗೆ ನಮಗೆ ಹರ್ಟ್ಸ್ ಬರುತ್ತೆ. ಮಾಸಿಗೆ ನಮಗೆ ಕಿಲೋಗ್ರಾಮು. ಪ್ಲೇನ್ ಆ್ಯಂಗಲ್ಗೆ ನಮಗೆ ರೇಡಿಯನ್ನು. ಪ್ರೆಷರು ಮತ್ತು ಸ್ಟ್ರೆಸ್ಸು ಎರಡಕ್ಕೂ ನಾವು ಪ್ಯಾಸ್ಕಲ್ ಯೂಸ್ ಮಾಡ್ತೀವಿ. ವಿಸ್ಕಾಸಿಟಿಗೆ ನಾವು ವಿಸ್ಕಲ್ ಸೆಕೆಂಡ್ ಯೂಸ್ ಮಾಡ್ತೀವಿ. ವಿಸ್ಕಲ್ ಸೆಕೆಂಡ್ ಯೂಸ್ ಮಾಡ್ಕೊಂಡಿರ್ತೀವಿ. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು. ಯೂಶ್ವಲಾಗಿ ಯೂನಿಟ್ಸ್ ಕೇಳ್ತಾ ಇರ್ತಾರೆ. ಒಂದ್ಸರಿ ನೋಡ್ಕೊಂಡಿರಿ. ರಿವಿಷನ್ ಮಾಡ್ಕೊಂಡಿರ್ಬೇಕಾದ್ರೆ ನಿಮಗೆ ಇನ್ನೂ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ಎಲೆಕ್ಟ್ರಿಕ್ ಮೋಟರಲ್ಲಿ ಏನು ಕನ್ವರ್ಟ್ ಆಗುವಂಥದ್ದು ಅಂತ ಕೇಳ್ತಾ ಇದ್ದಾರೆ ಕ್ವೆಶನು. ಎಲೆಕ್ಟ್ರಿಕ್ ಮೋಟರಲ್ಲಿ ನೋಡಿ ಎಲೆಕ್ಟ್ರಿಕ್ ಎನರ್ಜಿ ಇರುತ್ತಲ್ಲ ಅದನ್ನು ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಆಗಿರುತ್ತೆ. ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಆನ್ಸರ್ ಇದರಲ್ಲಿ ಸಿ ಆಗಿರುತ್ತೆ. ಸೊ ಟೋಟಲಾಗಿ ನಾವು 10 ಕ್ವೆಶನ್ಸ್ ನೋಡ್ಕೊಂಡಿದ್ದೀವಿ. 10 ಕ್ವೆಶನಲ್ಲಿ ನೀವು ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ. ಅದೇ ಥರ ನಿಮ್ಮ ಬೇರೆ ಫ್ರೆಂಡ್ಸ್ ಅವ್ರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಂಡಿರಿ. ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ನೆಕ್ಸ್ಟು ವೀಡಿಯೋ ಬರುವಂಥದ್ದು ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನೆಕ್ಸ್ಟು ಇದೆ PSI ರಿಲೇಟೆಡ್ ಕೋರ್ಸಲ್ಲಿ ಮತ್ತೆ ಸಿಗೋಣ.